ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಪೊಲೀಸರ ತನಿಖೆ ಚುರುಕಾಗ್ತಾ ಇದೆ. ಇವತ್ತು ಪವಿತ್ರ ಗೌಡರನ್ನ ಅವರ ನಿವಾಸಕ್ಕೆ ಕರೆದುಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರನ್ನ ಮಾಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಸಂಬಂಧ ಸದ್ಯ ಪೊಲೀಸರು ಪ್ರಕರಣವನ್ನ ಚುರುಕಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪವಿತ್ರ ಮನೆಯಲ್ಲಿ ಕೂಡ ಇವತ್ತು ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ದು ಅಂತ್ಯವಾಗಿದೆ. RR ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸಕ್ಕೆ ಇವತ್ತು ಪೊಲೀಸರು ಪವಿತ್ರ ಗೌಡ ಮತ್ತು ಪವನ್ ಇಬ್ಬರನ್ನು ಕೂಡ ಕರೆದುಕೊಂಡು ಹೋದ್ರು. ಮಹತ್ವದ ಸಾಕ್ಷ್ಯವನ್ನ ಈ ಸಂದರ್ಭದಲ್ಲಿ ಸಂಗ್ರಹ ಮಾಡಿದ್ದಾರೆ. A1 ಆರೋಪಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಪವಿತ್ರ ಗೌಡ. ಆದರೂ ಕೂಡ ಅವರ ಮುಖದಲ್ಲಿ ಕಿಂಚಿತ್ತೂ ಕೂಡ ಪಶ್ಚಾತ್ತಾಪದ ಭಾವ ವ್ಯಕ್ತವಾಗಿಲ್ಲ. ಪೊಲೀಸರ ಜೊತೆ ಬಿಂದಾಸ್ ಆಗಿ ಪವಿತ್ರ ಗೌಡ ಹೊರಕ್ಕೆ ಬಂದಿರುವಂತಹ ದೃಶ್ಯವನ್ನ ನೋಡಬಹುದು. ಏನೋ ಆಗೇ ಇಲ್ವೇನೋ ಅನ್ನೋ ಧಾಟಿಯಲ್ಲಿ ಅವರ ಮುಖಭಾವ ಕಾಣಿಸ್ತಾ ಇದೆ. ಅಕ್ಕಪಕ್ಕದವರಿಗೆ ಹಾಯ್ ಹಲೋ ಅನ್ಕೊಂಡು ಸ್ಮೈಲ್ ಮಾಡಿಕೊಂಡು ಅವರು ಅಲ್ಲಿಂದ ನಿರ್ಗಮಿಸಿದ್ರು ಅನ್ನುವಂತಹ ಮಾಹಿತಿ ಕೂಡ ನಮಗೆ ಲಭ್ಯವಾಗಿದೆ. ಪವಿತ್ರ ಗೌಡ ಅವರನ್ನ ಇವತ್ತು ಅವರ ನಿವಾಸಕ್ಕೆ ಕರೆತಂದ್ರು. ಅವರ ನಿವಾಸದಲ್ಲಿ ಸಿಗಬಹುದಾದಂತಹ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡುವಂತಹ ಕಾರ್ಯವನ್ನ ಸುದೀರ್ಘ 2 ಗಂಟೆಗಳ ಅವಧಿ ಮಾಡಿದ್ರು. ಆನಂತರದಲ್ಲಿ ಅಂತ್ಯವಾಯಿತು ಈ ಒಂದು ಪ್ರಕ್ರಿಯೆ ಸುಮಾರು 4:15 ಹೊತ್ತಿಗೆ. ಅದಾದ ನಂತರ ಮತ್ತೆ ಪೊಲೀಸರು ಅನ್ನಪೂರ್ಣೇಶ್ವರಿ ಠಾಣೆಗೆ ಪವಿತ್ರ ಗೌಡ ಮತ್ತು ಪವನ್ ಇಬ್ಬರನ್ನು ಕೂಡ ಕರೆದುಕೊಂಡು ಹೋಗಿದ್ದಾರೆ. 3 ಅಂತಸ್ತಿನ ಮನೆ ಇದು. ಈ ನಿವಾಸದಲ್ಲಿ 2ನೇ ಫ್ಲೋರ್ನಲ್ಲಿ ಪವಿತ್ರ ಗೌಡ ಇದ್ದು ಗ್ರೌಂಡ್ ಫ್ಲೋರ್ನಲ್ಲಿ ಪವನ್ ನೆಲೆಸಿದ್ದಾನೆ. ಆತ ಪವಿತ್ರ ಗೌಡಳಿಗೆ ಮನೆ ಕೆಲಸವನ್ನು ಕೂಡ ಮಾಡಿಕೊಡೋದು ಮತ್ತು ಇತರೆ ಕೆಲಸಗಳನ್ನ ಏನು ಅಗತ್ಯ ಬೀಳುತ್ತೆ ಅದೆಲ್ಲವನ್ನು ಕೂಡ ಮಾಡಿಕೊಡೋದ್ರ ಜೊತೆಗೆ ಅವರ ಮನೆಯ ನಾಯಿಯನ್ನು ಕೂಡ ನೋಡ್ಕೊಳ್ಳುವಂತಹ ಕೆಲಸ. ಆ ಕಾರಣಕ್ಕೆ ಆತನಿಗೆ ಗ್ರೌಂಡ್ ಫ್ಲೋರ್ನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಉಳ್ಕೊಳ್ಳಿಕ್ಕೆ. ಆ ಕಾರಣದಿಂದಾಗಿ ಪವನ್ನ ಕರ್ಕೊಂಬಂದು ಅಲ್ಲಿ ಮಹಜರು ಮಾಡಿದ್ದಾರೆ. ಪವಿತ್ರ ಗೌಡ ಅನ್ನು ಕೂಡ ಕರ್ಕೊಂಬಂದು ಮಹಜರನ್ನ ಮಾಡಲಾಯಿತು. ಆ ನಂತರದಲ್ಲಿ ಮತ್ತೆ ಅವರ ಸಮ್ಮುಖದಲ್ಲೇ ಮನೆಯ ಬಾಗಿಲನ್ನು ಹಾಕೋ ಮೂಲಕವಾಗಿ ಪೊಲೀಸರು ನೇರ ಠಾಣೆಗೆ ಕರೆದುಕೊಂಡು ಹೋದಂತಹ ಚಿತ್ರಣ. ಈ ಸಂದರ್ಭದಲ್ಲಿ A1 ಆರೋಪಿ ಮತ್ತು A3 ಆರೋಪಿ ಇಬ್ಬರ ಮುಖದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪಶ್ಚಾತ್ತಾಪ ಕಾಣಿಸ್ಲೇ ಇಲ್ಲ. ಇಬ್ಬರೂ ಕೂಡ ಏನೂ ಆಗಿಲ್ವೇನೋ ಅನ್ನೋ ರೀತಿಯಲ್ಲೇ ಬಂದ್ರು, ಮಹಜರು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರು, ನಂತರ ಅಲ್ಲಿಂದ ನಿರ್ಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಸಾಕ್ಷ್ಯಗಳನ್ನು ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಆ ದಿನ ಅವರು ತೊಟ್ಟಂತಹ ಬಟ್ಟೆ ಯಾವುದು, ಚಪ್ಪಲಿ ಯಾವುದು ಮತ್ತು ಏನಾದರೂ ಬೇರೆ ವಸ್ತುಗಳಿದೆಯಾ ಅದೆಲ್ಲವನ್ನು ಕೂಡ ಈಗ ಅವರ ಸಮ್ಮುಖದಲ್ಲೇ ಅವರ ನಿವಾಸದಲ್ಲಿ ವಶಕ್ಕೆ ಪಡೆದುಕೊಂಡು ಬ್ಯಾಗ್ನಲ್ಲಿ ಅದನ್ನು ಸಂಗ್ರಹ ಮಾಡಿ ಹೋಗಲಾಗಿದೆ. FSL ಟೀಮ್ ಕೂಡ ಆ ಸಂದರ್ಭದಲ್ಲಿ ಸ್ಥಳದಲ್ಲಿ ಪೊಲೀಸರ ಜೊತೆಗೆ ಇದ್ದದನ್ನು ಕೂಡ ಗಮನಿಸಬಹುದಾಗಿದೆ. ಈಗ ನೇರ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಈ ಇಬ್ಬರು ಆರೋಪಿಗಳನ್ನ ಕರೆದುಕೊಂಡು ಹೋಗಿದ್ದಾರೆ. ಮಹಜರು ಕಾರ್ಯ ಸುಮಾರು 3 ಗಂಟೆಗಳ ಕಾಲ ನಡೆದಿದೆ ಎನ್ನುವಂತಹ ಮಾಹಿತಿ. 3 ಗಂಟೆಗಳ ಈ ಅವಧಿಯಲ್ಲಿ ಆ ಕೊಲೆಯಾದಂತಹ ದಿನ ಪವಿತ್ರ ಗೌಡ ಕೂಡ ಖುದ್ದು ಆ ಶೆಡ್ಗೆ ಹೋಗಿದ್ರು ಅನ್ನುವಂಥ ಹಿನ್ನೆಲೆಯಲ್ಲಿ ಅವತ್ತು ಅವರು ಹಾಕ್ಕೊಂಡಿದ್ದಂತಹ ಬಟ್ಟೆ ಯಾವುದು, ಚಪ್ಪಲಿ ಯಾವುದನ್ನ ಹಾಕ್ಕೊಂಡಿದ್ರು ಮತ್ತು ಆ ಹಲ್ಲೆಯಲ್ಲಿ ಸಂಬಂಧಿಸದಂತೆ ಏನಾದರೂ ವಸ್ತುಗಳು ಇವರ ಮನೆಗೆ ತೆಗೆದುಕೊಂಡು ಬಂದು ಅಲ್ಲಿ ಅದನ್ನು ಗೌಪ್ಯವಾಗಿ ಇಡಲಾಗಿತ್ತಾ, ಇದೆಲ್ಲದರ ಮಹಜರಾಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಸತತ 3 ಗಂಟೆಗಳ ಅವಧಿಯ ಮಹಜರು ಕಾರ್ಯದಲ್ಲಿ ಏನೆಲ್ಲ ಸಾಕ್ಷ್ಯಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು A1 ಆರೋಪಿ A3 ಆರೋಪಿಯ ಇಷ್ಟು ದಿನಗಳ ನಂತರದಲ್ಲಿ ಅವರ ಮುಖಭಾವದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳು ಕಾಣಿಸಿದೆ? ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂಥ ಪವಿತ್ರ ಗೌಡ ಬಂಧನವಾದ 1 ವಾರದ ಬಳಿಕ ಅವರು ವಾಸವಾಗಿದ್ದಂಥ RR ನಗರದ ಮನೆಗೆ ಪೊಲೀಸರು ಇವತ್ತು ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರನ್ನು ಮಾಡಿರುವಂಥದ್ದು. ಸ್ಪಾಟ್ ಮಾಜರ್ ಮಾಡಿರುವಂಥ ಭಾಳ ಪ್ರಮುಖವಾದ ಉದ್ದೇಶ ಏನೆಂದರೆ, ಕೃತ್ಯ ನಡೆದಂಥ ಸ್ಥಳದಲ್ಲಿ ಇದ್ದಂತಹ ಆರೋಪಿ ಪವಿತ್ರ ಗೌಡ RR ನಗರ ಶೆಡ್ಡಲ್ಲಿ ಕೊಲೆಯಾದ ಬಳಿಕ ನೇರವಾಗಿ ಅವರು ವಾಸವಾಗಿದ್ದಂಥ ಮನೆಗೆ ಹೋಗಿದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಆಕೆ ಕೃತ್ಯ ನಡೆದ ಬಳಿಕ ಅಲ್ಲಿ ಹೋಗಿದ್ರಿಂದ ಅಲ್ಲಿ ಸ್ಪಾಟ್ ಮಾಜರ್ ಮಾಡುವಂಥ ಅವಶ್ಯಕತೆ ಇತ್ತು. ಹಾಗಾಗಿ ಇವತ್ತು ಸುಮಾರು 3 ಗಂಟೆಗಳ ಕಾಲ RR ನಗರದ ಪವಿತ್ರ ಗೌಡ ಮನೆಯಲ್ಲಿ ಏನು FSL ಟೀಮ್ ಮತ್ತು ತನಿಖಾ ತಂಡ ಇಬ್ಬರೂ ಕೂಡ ಸೇರಿಕೊಂಡು ಸ್ಪಾಟ್ ಮಾಜರ್ ಮಾಡಿ ಪ್ರಮುಖ ಸಾಕ್ಷ್ಯಾಧಾರ
ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿರುವಂಥದ್ದು. ಅದರಲ್ಲಿ A3 ಆರೋಪಿ ಆಗಿರುವಂಥ ಪವನ್ ಕೂಡ ಪವಿತ್ರ ಗೌಡ ಮನೆಯಲ್ಲಿ ಕೆಲಸಕ್ಕೆ ಇದ್ದರು. ಅವರು ಕೆಲಸಕ್ಕೆ ಇದ್ದಂಥ ಸಂದರ್ಭದಲ್ಲಿ ಅದೇ ಮನೆಯ ಗ್ರೌಂಡ್ ಫ್ಲೋರ್ ಅಂದರೆ ಪಾರ್ಕಿಂಗ್ ಲಾಟಲ್ಲಿ ಒಂದು ಮನೆಯನ್ನು ಮಾಡ್ಕೊಂಡಿದ್ರು. ಆ ಮನೆಯಲ್ಲಿ ಕೂಡ A3 ಆರೋಪಿ ವಾಸವಾಗಿದ್ದ. ಹಾಗಾಗಿ ಅವನು ವಾಸವಾಗಿದ್ದ ಮನೆಯನ್ನು ಕೂಡ ಪರಿಶೀಲನೆ ಮಾಡಿರುವಂಥ ಪೊಲೀಸರು ಆ ರೂಮ್ನಲ್ಲಿ ಇದ್ದಂಥ ಕೆಲವು ದುಪ್ಪಟ್ಟ ಮತ್ತು ಬಟ್ಟೆಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಪ್ರಮುಖ ಕಾರಣ ಆತನ ವಾಸವಾಗಿದ್ದಂಥ ಮನೆಯಲ್ಲಿ ಸಿಕ್ಕಂಥ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳಿದ್ವು ಅನ್ನುವಂಥ ಮಾಹಿತಿ ಇರುವಂಥದ್ದು. ಹಾಗಾಗಿ FSL ಟೀಮ್ ಅಲ್ಲಿರುವಂಥ ಬಟ್ಟೆಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ಮನೆಯಲ್ಲಿ ಸುಮಾರು 3 ಗಂಟೆಗಳ ಕಾಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿರುವಂಥ DVR ಮತ್ತು LCDಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋಗಿರುವಂಥದ್ದು. ಅದಾದ ನಂತರ ಅವರ ಚಲನವಲನಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಅವರು ತಾವೆಲ್ಲ ಕೊಲೆ ಮಾಡಿ ಈ ರೀತಿ ಪೊಲೀಸರ ಕಸ್ಟಡಿಯಲ್ಲಿ ಇದ್ದೀವಿ ಅನ್ನೋದನ್ನು ಕೂಡ ಮನೆತಂತೆ ಕಾಣ್ತಾ ಇದೆ. ಅವರು ಕೊಲೆ ಮಾಡಿರುವ ಗಿಲ್ಟಿ ಫೀಲ್ ಅವರಿಬ್ಬರ ಮುಖದಲ್ಲೂ ಕೂಡ ಇವತ್ತು ಕಾಣ್ಬರ್ತಾ ಇರಲಿಲ್ಲ. ಕ್ಯಾಮ್ರಾ ಕಣ್ಣಿಗೆ ಸೆರೆಯಾಗಿರುವ ದೃಶ್ಯಾವಳಿಗಳನ್ನು ನೋಡಿದ್ರೆ ಇಬ್ಬರೂ ಕೂಡ ಸ್ಮೈಲಿಯಾಗಿ ಭಾಳ ಬಿಂದಾಸ್ ಆಗಿ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಂತೆ ಕಾಣ್ತಿದ್ದಾರೆ. ಯಾಕಂದರೆ ಪವಿತ್ರ ಗೌಡ ಮನೆಯಿಂದ ಸ್ಪಾಟ್ ಮಾಜರ್ ಮುಗಿಸಿ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಅವರ ದೃಶ್ಯಾವಳಿಗಳು ಮತ್ತು ಅವರ ನಡವಳಿಕೆಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಪವಿತ್ರ ಗೌಡಗೆ ನಾನೊಬ್ಬ ವ್ಯಕ್ತಿಯನ್ನು ಬರೋಬ್ಬರವಾಗಿ ಕೊಲೆ ಮಾಡಿದ್ದೀನಿ ಅನ್ನುವಂಥ ಗಿಲ್ಟಿ ಫೀಲ್ ಅವರ ಮುಖದಲ್ಲಿ ಸಂಪೂರ್ಣವಾಗಿ ಕಾಣ್ತಾ ಇರಲಿಲ್ಲ. ಯಾಕಂದರೆ ಅವರು ಬರುವಂಥ ಸಂದರ್ಭದಲ್ಲಿ ಸ್ಮೈಲ್ ಮಾಡಿಕೊಂಡು ಮನೆ ಅಕ್ಕಪಕ್ಕದವರೆಲ್ಲ ಕೂಡ ಮೊಬೈಲಲ್ಲಿ ವಿಜುವಲ್ ಮಾಡ್ಕೊಳ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಹಾಯ್ ಅಂದ್ಕೊಂಡು ಭಾಳ ಬಿಂದಾಸಾಗಿ ಪೊಲೀಸರ ಸಮ್ಮುಖದಲ್ಲಿ ಬರುವಂಥ ಕೆಲಸವನ್ನು ಮಾಡಿರುವಂಥ ವಿಜುವಲ್ಸ್ ಸರಿಯಾಗಿರೋದನ್ನು ನೋಡಿದ್ರೆ ಈ ಕೃತ್ಯಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪವಿತ್ರ ಗೌಡ ಮುಖದಲ್ಲಿ ಅವರ ಹಾವಭಾವಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೋಚರವಾಗ್ತಿರುವಂಥದ್ದು. ಎಲ್ಲ ಒಂದು ಕಡೆ ದುಡ್ಡಿನ ಅಹಂ ಅವರ ಮುಖದಲ್ಲಿ ನಮಗೆ ಈ ಪ್ರಕರಣ ಏನೂ ಮಾಡೋದಿಲ್ಲ ಅನ್ನುವಂಥ ಅದನ್ನು ತೋರಿಸುವ ಒಂದು ವಿಜುವಲ್ಸ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಪವನ್ ಮತ್ತು ಪವಿತ್ರ ಗೌಡ ಸ್ಥಳ ಮಹಜರಿನಲ್ಲಿ ಇದ್ದರು. ಮಹಜರು ಕಾರ್ಯ ಪೂರ್ಣವಾಯಿತು. ನಂತರ ಅವ್ರನ್ನ ಠಾಣೆಗೆ ಕರೆದುಕೊಂಡೋದ್ರು. ನೋಡಿ, ಆರೋಪಿ ನಂಬರ್ 3 ಪವನ್, ಆತನನ್ನು ಪೊಲೀಸರು ಮಹಜರಿಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಅವನ ಸ್ಮೈಲ್ ಯಾರನ್ನು ನೋಡಿ ನಗ್ತಾ ಇದ್ದಾನೆ, ಏನನ್ನು ನೋಡಿ ಈ ನಗು, ಏನಾದರೂ ಭಯ ಇದೆಯಾ, ನಾನು ಪೊಲೀಸರ ಕಸ್ಟಡಿಯಲ್ಲಿದ್ದೀನಿ, ಒಂದು ಕೊಲೆಯ ಪ್ರಕರಣದಲ್ಲಿ ನಾನು ಭಾಗಿಯಾಗಿದ್ದೀನಿ, ನಾನೊಬ್ಬ ಆರೋಪಿ ಅನ್ನೋದನ್ನು ಎಷ್ಟು ಆರಾಮಾಗಿ ಕಾಣಿಸ್ತಾ ಇದ್ದಾರೆ. ಕಳ್ಕೊಂಡವರ ಮನೆಯಲ್ಲಿ ಕಣ್ಣೀರು, ಆ ನೋವು, ಕೊರಗು, ಇವರಿಗೆ ಈ ಕ್ರೂರಿಗಳಿಗೆ ಅದೆಲ್ಲ ಕಾಮನ್ ಅನ್ನುವಂಥ ಪ್ರಶ್ನೆ. ಫಸ್ಟ್ ಟೈಮ್ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದು, ಕೊಲೆ ಪ್ರಕರಣದ ಆರೋಪಿಗಳಾಗಿರೋದು, ಎಂತಹ ಭಯ, ಎಂತಹ ಪರಿಸ್ಥಿತಿ ಇರಬೇಕಾಗಿತ್ತು, ಅದು ಆ ರೀತಿ ಕಾಣಿಸ್ತಾನೇ ಇಲ್ಲ ಫ್ರಮ್ ಡೇ 1.